Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಕೂಡ ಇವತ್ತು ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಆಬ್ವಿಯಸ್ಲಿ ನಮ್ಮ ಸ್ಕಿನ್ನು ನಮ್ಮ ಕೈಲಿರುತ್ತೆ ಮೇಂಟೈನ್ ಮಾಡುವಂಥದ್ದು. ಆ್ಯಂಡ್ ಇವಾಗ ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಬ್ಯೂಟಿ ಮೇಲೆ ತುಂಬಾ ಕಾನ್ಷಿಯಸ್ ಆಗಿದ್ದೀವಿ ಅಲ್ವಾ. ಸೊ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಇಟ್ಕೋಬೇಕು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು, ಗ್ಲೋ ಆಗಿ ಥರ ಕಾಣಿಸ್ಬೇಕು, ನೀಟಾಗಿರಬೇಕು, ಕ್ಲಿಯರ್ ಆಗಿರಬೇಕು ಅಂತ. ಸೊ ಆ ಬೇಸಿಸ್ ಮೇಲೆ ಇವತ್ತಿನ ವಿಡಿಯೋ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿರೋದು. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸರಿನಾ? ಸೊ ಹಾಗೆ ಇವಾಗ ತಡ ಮಾಡ್ದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಬ್ಯೂಟಿ ಟಿಪ್ ಏನು ಅಂತಂದರೆ, ಸೊ ಸಾಮಾನ್ಯವಾಗಿ ನಮಗೆಲ್ಲನೂ ಸ್ಪೆಷಲಿ ಹೆಣ್ಮಕ್ಳಿಗೆ ನಮ್ಮ ಮುಖ ತುಂಬ ಕ್ಲಿಯರಾಗಿ ಕಾಣಿಸ್ಬೇಕು, ನೀಟಾಗಿ ಕಾಣಿಸ್ಬೇಕು, ಕ್ಲೀನಾಗಿರಬೇಕು ಅಂತೆಲ್ಲ ನಾವೆಲ್ಲ ತುಂಬ ಆಸೆ ಪಡ್ತೀವಲ್ವ. ಎಸ್, ಅಫ್ಕೋರ್ಸ್ ಯಾರಿಗೂ ಇಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ಸೊ ನಾವು ಹೇಗೆ ಮೇಂಟೈನ್ ಮಾಡಬೇಕು ಅಂತಂದರೆ, ನಮಗೆ ಯೂಶಲಿ ಈ ಟೀನೇಜರೆಲ್ಲನೂ ನಮಗೆಲ್ಲನೂ ಮುಖದಲ್ಲಿ ಗುಳ್ಳೆ ಬರೋದಾಗಿರಲಿ, ಅಥವಾ ನಮಗೆ ತುಂಬ ಜಾಸ್ತಿ ಹೀಟ್ ಆದಾಗ ಗುಳ್ಳೆ ಬರೋದಾಗಿರಲಿ, ಅಥವಾ ಪೀರಿಯಡ್ಸ್ ಟೈಮಲ್ಲಿ ನಮಗೆ ಮುಖದಲ್ಲಿ ಗುಳ್ಳೆ ಬರೋದಾಗಿರಲಿ, ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಮುಖದಲ್ಲಿ ಗುಳ್ಳೆ ಬರೋದಾಗಿರಲಿ, ಸೊ ಈ ಥರದ್ದೆಲ್ಲ ನಮಗೆ ಸಮಸ್ಯೆ ಆಗ್ತಿರುತ್ತೆ. ಆ್ಯಂಡ್ ಹುಡುಗರಿಗೂ ಅಷ್ಟೇ, ಲೈಕ್ ಅವ್ರಿಗೂ ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅವರು ಒಂದು ಸರ್ಟನ್ ಏಜಿಗೆ ಬಂದಾಗ ಲೈಕ್ ಅವ್ರಿಗೂ ಮುಖದಲ್ಲಿ ಮೊಡವೆ ಕಾಣಿಸ್ಕೊಳ್ಳುತ್ತೆ. ಸೊ ನಾವೆಲ್ಲ ನೀಟಾಗಿ ಕ್ಲಿಯರಾಗಿ ಇಟ್ಕೋಬೇಕು ಅಂದರೆ ಫಸ್ಟ್ ಪಾಯಿಂಟ್ ಏನು ಮಾಡಬೇಕು ಅಂತಂದರೆ, ನಾವೇನು ಮಾಡ್ತೀವಿ, ನಮಗೆಲ್ಲನೂ ಒಂದು ಸ್ವಲ್ಪ ಏನಾದರೂ ಇಲ್ಲಿ ಗುಳ್ಳೆ ಬರೋಂಗಿಲ್ಲ, ಅದನ್ನು ಹೊಡೆದ್ಬಿಡ್ತೀವಿ. ಸೊ ಏನಾಗುತ್ತೆ ಅಂತಂದರೆ, ನಾವು ಒಂದು ಗುಳ್ಳೆನ ಹೊಡೆಯೋದ್ರಿಂದ ಅದು ಸ್ಪ್ರೆಡ್ ಆಗುತ್ತೆ. ಸೊ ಆ ರೀತಿಯ ತಪ್ಪು ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಯೂಶ್ವಲಿ ನನಗೇನು ಇವಾಗ ಕ್ಲಿಯರ್ ಆಗಿದೆ, ನಾನು ಏನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎಲ್ಲ ಓದಬೇಕಾದ್ರೆ ನನಗೂ ಗುಳ್ಳೆ ಬಂದಿತ್ತು. ಅದೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ನಾನು ಕೂಡ ಗುಳ್ಳೆ ಬಂದಿತ್ತು. ಸೊ ನನಗೂ ಆವಾಗ ಅಷ್ಟೊಂದು ಗೊತ್ತಾಗ್ದಿರಾ ಈ ಥರ ಕಿತ್ಕೊಳ್ತಿದ್ದೆ. ಆವಾಗ ಮನೇಲಿ ಬೈಯೋರು, ಆ ಥರ ಕೀಳಬಾರ್ದು, ಸೊ ಅದನ್ನು ಜಾಸ್ತಿ ಆಗುತ್ತೆ ಅಂತ. ಸೊ ಎಸ್, ಅಫ್ಕೋರ್ಸ್ ಅದು ಕಿತ್ತರೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಅಲ್ಲಲ್ಲಿ ಮಾರ್ಕ್ಸ್ ಬೀಳೋದು. ಕೆಲವೊಂದು ಸತಿ ನನ್ನ ಫ್ರೆಂಡ್ಸೇ ನಂಗೆ ಅಟೆಸ್ಟೇಜ್ ಹೇಗಾಗಿತ್ತು ಅಂತಂದರೆ, ಇದೆಲ್ಲ ಫುಲ್ ಒಂಥರ ಯಾರಾದರೂ ನನ್ನ ಫ್ರೆಂಡ್ಸು ನಾನು ನೋಡಿದ ತಕ್ಷಣ ಒಂಥರ ಅಸಹ್ಯ ಪಡೋರು. ಸೊ ಆ ಥರ ಎಲ್ಲ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ಸೊ ಹೇಗೋ ನಾನೆಲ್ಲ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಅದನ್ನೆಲ್ಲ ಫೇಸ್ ಮೇಲೆಲ್ಲ ಕ್ಲಿಯರ್ ಮಾಡಿಕೊಂಡೆ. ಇವಾಗಲೂ ಅಷ್ಟೇ, ನನಗೆ ಏನಾದರೂ ಗುಳ್ಳೆ ಬಂದಾಗ ನನಗೊಂದು ಆಯುರ್ವೇದಿಕ್ದು ಆಯಿಂಟ್ಮೆಂಟ್ ಇದೆ. ಸೊ ಅದನ್ನು ಹಾಕ್ಕೊಂಡ್ರೆ ಹೋಗ್ಬಿಡುತ್ತೆ. ಸೊ ಇನ್ನೇನು ನಾನು ಜಾಸ್ತಿ ಎಕ್ಸ್ಟ್ರಾ ಏನು ಅದಕ್ಕೇನು ಮಾಡೋದಕ್ಕೆ ಹೋಗಲ್ಲ. ಸೊ ಅದನ್ನು ಕೀಳೋದಾಗಿರಲಿ, ಅದನ್ನು ಚಿವುಟೋದಾಗಿರಲಿ, ಇದನ್ನೆಲ್ಲ ಏನು ಮಾಡಬೇಡಿ. ಸೊ ತನ್ನಕ್ಕೆ ತಾನೇ ಅದೇ ಹೋಗ್ಬಿಡುತ್ತೆ. ಅದೊಂದು ಸರ್ಟನ್ ಪೀರಿಯಡ್ ಇರುತ್ತೆ. ಆ್ಯಂಡ್ ಒಂದು ಟೈಮ್ ಅಂತ ಇರುತ್ತೆ, ಅದಕ್ಕೆ ಅದೇ ಹೋಗ್ಬಿಡುತ್ತೆ. ಸೊ ನಿಮಗೆ ಅಷ್ಟು ತೀರಾ ಜಾಸ್ತಿ ಅದನ್ನು ಮಾಡೋದಕ್ಕಾದರೆ ಸುಮ್ಮನೆ ಬಿಟ್ಬಿಡಿ, ಅದು ಪಾಡೋದು ಅದೇ ಸುಮ್ಮನೆ ಬಿಟ್ಬಿಡಿ, ಹೋಗ್ಬಿಡುತ್ತೆ. ಅದಕ್ಕೇನು ಎಕ್ಸ್ಟ್ರಾ ಅದಕ್ಕಿರೋದು ಇದನ್ನೆಲ್ಲ ಏನು ಮಾಡೋದಕ್ಕೆ ಹೋಗ್ಬಿಡಿ, ಅದು ಸ್ಪ್ರೆಡ್ ಆಗುತ್ತೆ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಏನು ಅಂತಂದರೆ, ತುಂಬ ಚೆನ್ನಾಗಿ ನಾವು ಒಂದು 7 to 8 hours ನಿದ್ದೆ ಮಾಡಬೇಕು. ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ಬೇಕು. ಯಾವಾಗಲೂ ನಾವು ಹೇಳ್ತೀವಿ, ಹೇಳೋಷ್ಟು ಸುಲಭ ಇಲ್ಲ ರಿಲ್ಯಾಕ್ಸ್ ಮಾಡೋದು, ಬಟ್ ಸ್ಟಿಲ್ ನಾವು ರಿಲ್ಯಾಕ್ಸ್ ಆಗಿರಬೇಕು. ಆ್ಯಂಡ್ ಮೋರ್ ಇನ್ನೊಂದೇನು ತುಂಬ ಒಳ್ಳೆ ಟಿಪ್ ಏನು ಅಂತಂದರೆ, ಒಂದು ಗುಳ್ಳೆನ ಕೀಳಬಾರ್ದು, 7 to 8 hours ನಿದ್ದೆ ಮಾಡಬೇಕು. ದ ನೆಕ್ಸ್ಟ್ ಟಿಪ್ ಏನು ಅಂತಂದರೆ, ಒಂದು ಬೌಲಲ್ಲಿ ಐಸ್ ಕ್ಯೂಬ್ ನೀರು ಹಾಕಿ ನಮ್ಮ ಫೇಸ್ನ ಅದರಲ್ಲಿ ಡಿಪ್ ಮಾಡೋದ್ರಿಂದ ನಮ್ಮ ಫೇಸ್ ತುಂಬಾ ಕ್ಲಿಯರ್ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಟೈಟ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ತುಂಬಾ ಬೆನಿಫಿಟ್ಸ್ ಇದೆ ಐಸ್ ಕ್ಯೂಬಲ್ಲಿ. ಸ್ಪೆಷಲಿ ನಾವು ಐಸ್ ಕ್ಯೂಬ್ನ ರನ್ ಕೂಡ ಮಾಡ್ಬೋದು ಫೇಸಲ್ಲಿ. ಆ್ಯಂಡ್ ಈ ಥರ ಡಿಪ್ ಮಾಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಸೊ ವೀಕ್ಲಿ ಲೈಕ್ ದಿನದಲ್ಲಿ ಒಂದು ಸತಿ ಮಾಡಿದ್ರು ನಡೆಯುತ್ತೆ. ಇಲ್ಲ ನಂಗೆ ಆಗಲ್ಲ ಅಂತಂದರೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ಇದನ್ನೆಲ್ಲ ಸ್ಕಿನ್ ಕೇರ್ ಎಲ್ಲ ಮೇಂಟೈನ್ ಮಾಡಿ, 100% ಯೂಸ್ ಆಗುತ್ತೆ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಫಾರ್ ದ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ವೀಕ್ಲಿ ಒನ್ಸು ನಾವು ನಮ್ಮ ಸ್ಕಿನ್ ಕೇರ್ ರೊಟೀನ ಮಿಸ್ ಮಾಡಲೇಬಾರ್ದು. ಸೊ ನಮ್ಮ ನೀಟಾಗಿ ನಮ್ಮ ಆಯಿಲ್ ಹಾಕಿ ಬಿಫೋರ್ ನಮ್ಮ ಸ್ಕಿನ್ ಕೇರ್ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಮೇಕಪ್ ಹಾಕಿರಲಿ, ಮೇಕಪ್ ಹಾಕದೇ ಇರಲಿ, ಸ್ವಲ್ಪ ಕೋಕೋನಟ್ ಆಯಿಲ್ನ ತೊಗೊಂಡು, ಪ್ಯಾರಾಶೂಟ್ ಕೋಕೋನಟ್ ಆಯಿಲೇ ತೊಗೊಂಡು ನೀಟಾಗಿ
ಎಲ್ಲ ಮಸಾಜ್ ಮಾಡಿಕೊಂಡು ಫೇಸ್ ವಾಶ್ನ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ, ಫೇಸ್ ಪ್ಯಾಕ್ ಹಾಕ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಇನ್ನೂ ಐಸ್ ಕ್ಯೂಬ್ ರನ್ ಮಾಡಿ ಮಾಯಿಶ್ಚರೈಸ್ ಹಾಕ್ಕೊಳ್ಳಿ. ಸೊ ಇಷ್ಟೇ ನಾನು ಸಿಂಪಲ್ ಸ್ಟೆಪ್ ಯೂಸ್ ಮಾಡೋದು. ತುಂಬಾ ಕಾಂಪ್ಲಿಕೇಟ್ ಎಲ್ಲ ಮಾಡೋಲ್ಲ. ಕೆಲವೊಂದು ಸಿರಮ್ ಹಾಕ್ತಾರೆ, ರೋಸ್ ವಾಟರ್ ಹಾಕ್ತಾರೆ, ಇನ್ನು ಎಕ್ಸ್ಟ್ರಾ ಅಂಡರ್ ಐ ಕ್ರೀಮ್ ಅಂತ ಏನೇನೇನೆಲ್ಲ ಹಾಕ್ತಾರೆ. ನಾನು ಅದನ್ನೆಲ್ಲ ಏನು ಜಾಸ್ತಿ ಕಾಂಪ್ಲಿಕೇಟೇ ಮಾಡ್ಕೊಳ್ಳೋ. ಬಿಕಾಸ್ ನಾವು ಎಷ್ಟು ಜಾಸ್ತಿ ಪ್ರಾಡಕ್ಟ್ ಯೂಸ್ ಮಾಡ್ತಾ ಹೋಗ್ತೀವೋ ನಮಗೆ ಏಜ್ ಆಗ್ತಾ ಅದರಲ್ಲಿ ರಿಫ್ಲೆಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ತೀರಾ ಕೆಮಿಕಲ್ ಪ್ರಾಡಕ್ಟ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅನ್ನೋದು ನನ್ನ ಸಜೆಷನ್. ಬಿಕಾಸ್ ನಾನು ಅಷ್ಟೇ ಜಾಸ್ತಿ ಕೆಮಿಕಲ್ ಪ್ರಾಡಕ್ಟ್ಸ್ನ ನಾನು ಸಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಲೈಕ್ ಯೂಶಲಿ ಜಾಸ್ತಿ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ರೆ ಸ್ವಲ್ಪ ಕಡಿಮೆ ಮಾಡ್ತಾ ಬನ್ನಿ, ಓಕೆನಾ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಸೊ ಚೆನ್ನಾಗಿ ನೀರನ್ನ ಕುಡಿಬೇಕು. ನಮ್ಮ ಬಾಡೀಲಿ 70-80% ನಾವು ಬಾಡಿ ನೀರಲ್ಲೇ ಇರೋದು. ಸೊ ಚೆನ್ನಾಗಿ ನಾವು ನೀರನ್ನ ಕುಡಿಬೇಕು, ಹೈಡ್ರೇಟ್ ಆಗಿರಬೇಕು ಯಾವಾಗ್ಲೂ. ಸೊ ನಮ್ಮ ಬಾಡೀಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಮುಖ್ಯವಾಗಿ ನಮ್ಮ ಫೇಸಲ್ಲೇ ರಿಫ್ಲೆಕ್ಟ್ ಆಗೋದು, ಅದು ಗೊತ್ತಾ. ಸೊ ಇಲ್ಲಿ ನಮ್ಮ ಮುಖದಲ್ಲಿ ಯಾವ ಪಾರ್ಟ್ಸಲ್ಲಿ ಇಲ್ಲಿ ಬರುತ್ತೆ ಪಿಂಪಲ್, ಇಲ್ಲಿ ಬರುತ್ತೆ ಸೊ ಇಲ್ಲೆಲ್ಲ ಬರುತ್ತಲ್ಲ. ಸೊ ಅದೆಲ್ಲ ನಮ್ಮ ಒಳಗಡೆ ಇರೋ ಆರ್ಗನ್ಸು ಹೇಗೆ ವರ್ಕ್ ಆಗ್ತಿದೆ ಅನ್ನೋದನ್ನ ನಮ್ಮ ಫೇಸ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಅವಾಗ ನಮ್ಮ ಒಳಗಡೆ ಇರೋ ಆರ್ಗನ್ಸ್ ಚೆನ್ನಾಗಿದೆ, ನಮ್ಮ ಫೇಸಲ್ಲಿ ತುಂಬ ಗ್ಲೋ ಇರುತ್ತೆ. ಸೊ ಚೆನ್ನಾಗಿ ನೀರು ಕುಡಿಬೇಕು, ಹೈಡ್ರೇಟ್ ಆಗಿರಬೇಕು, ಚೆನ್ನಾಗಿ ಊಟ ಮಾಡಬೇಕು. ಆ್ಯಂಡ್ ಅಫ್ಕೋರ್ಸ್ ಟೆನ್ಷನ್ ಇರಬಾರ್ದು ಅಂತ ಹೇಳ್ತಾರೆ, ಬಟ್ ಟೆನ್ಷನ್ ಇಲ್ದಿರೋ ಲೈಫ್ ಇಲ್ಲ, ಟೆನ್ಷನ್ ಇಲ್ದಿರೋ ಜೀವನ ಮಾಡೋದಕ್ಕಾಗಲ್ಲ. ಸೊ ನಾವು ಸ್ಟ್ರೆಸ್ನ ನಾವು ಹೇಗೆ ಮೇಂಟೈನ್ ಮಾಡೋದಕ್ಕಾಗುತ್ತೆ, ಹೇಗೆ ನಾವು ಸ್ಟ್ರೆಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಸೊ ಇದನ್ನು ನಾವು ಕಲಿಬೇಕಾಗುತ್ತೆ ಲೈಫಲ್ಲಿ. ಎಸ್ ಅಫ್ಕೋರ್ಸ್ ಟೈಮ್ ಹಿಡಿಯುತ್ತೆ, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಕಲಿಬೇಕು ನಾವು ಲೈಫ್ನ ಹೇಗೆ ಬ್ಯಾಲೆನ್ಸಿಂಗಾಗಿ ತೊಗೊಂಡು ಹೋಗೋದು ಅಂತ. ಸೊ ಇಷ್ಟೇ ಸಿಂಪಲ್ಲಾಗಿ ಇಷ್ಟು ನಾವೇನೆಲ್ಲ ನಾನೇನೆಲ್ಲ ಹೇಳಿದೆ ಇದನ್ನೆಲ್ಲ ಟಿಪ್ಸ್ ಫಾಲೋ ಮಾಡಿದ್ರೆ ನಮ್ಮ ಸ್ಕಿನ್ನೆಲ್ಲ ತುಂಬ ನೀಟಾಗಿರುತ್ತೆ, ಕ್ಲಿಯರ್ ಆಗಿರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು, ಸರಿನಾ. ಆ್ಯಂಡ್ ನಮ್ಮ ಸ್ಕಿನ್ನ ತುಂಬ ನೀಟಾಗಿ ಕ್ಲಿಯರಾಗಿ ಇಟ್ಕೋಬೋದು. ಆ್ಯಂಡ್ ಓಪನ್ ಪೋರ್ಸ್ ಇರುತ್ತಲ್ಲ, ಓಪನ್ ಪೋರ್ಸಿಗೆ ಇದನ್ನೆಲ್ಲನೂ ಐಸ್ ಕ್ಯೂಬ್ನ ರನ್ ಮಾಡಿದ್ರೆ ಟ್ರಸ್ಟ್ ಮೀ ನಿಜವಾಗ್ಲೂ ಹೇಳ್ತೀನಿ ಹೋಗ್ಬಿಡುತ್ತೆ ಓಪನ್ ಪೋರ್ಸ್ ಎಲ್ಲನೂ. ಆ್ಯಂಡ್ ಸಣ್ಣ ಪುಟ್ಟ ನಮ್ಮ ಮನೆ ಹತ್ರ ಇರುವಂಥದ್ದು ಲೈಕ್ ಹರ್ಬ್ಸ್ ಆಗಿರ್ಬೋದು, ಅಥವಾ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಅದನ್ನೆಲ್ಲ ಬಳಸ್ಕೊಂಡು ನಾವು ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅದು ಅರಿಶಿನ ಪುಡಿ, ಅರಿಶಿನ ಜೊತೆಗೆ ಸ್ವಲ್ಪ ಕಡಲೆ ಹೆಸರು ಹಾಕಿ ಫೇಸ್ ಪ್ಯಾಕ್ ಹಾಕೊಳ್ಳೋದ್ರಿಂದ, ಅದು ಯೂಶಲಿ ನಮ್ಮ ಅಪ್ಪ ನನಗೆ ಯಾವಾಗಲೂ ಹೇಳ್ತಾರೆ, ಹಾಲಿನ ಕೆನೆ ಬರುತ್ತಲ್ಲ, ಸೊ ಹಾಲಿನ ಕೆನೆ ಎಲ್ಲ ತೆಗೆದು ಅದಕ್ಕೆ ಅರಿಶಿನ ಹಾಕ್ಕೊಂಡು ಮುಖಕ್ಕೆ ಹಾಕೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಮ್ಮ ಡ್ಯಾಡಿ ನಂಗೆ ಸಜೆಸ್ಟ್ ಮಾಡ್ತಾರೆ. ಸೊ ಯೂಶಲಿ ನಾವು ಪಿಂಪಲ್ಸ್ ಎಲ್ಲ ಬಂದಾಗ ನಾವೆಲ್ಲ ಹಾಗೆ ಮಾಡ್ತಿದ್ದಿದ್ದು, ನೀವು ಕೂಡ ಮಾಡಿ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಹಳೆ ಕಾಲದಲ್ಲೆಲ್ಲ ನಾವು ಏನೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ, ಸೊ ಅದನ್ನು ನಾವು ಇವಾಗಲೂ ಮಾಡ್ಬೋದು. ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ, ನಮ್ಮ ಕೈಲೇ ಇರುತ್ತೆ ಎಲ್ಲನೂ ಮೇಂಟೈನ್ ಮಾಡೋದು ಅಥವಾ ಕಾಪಾಡ್ಕೊಂಡು ಹೋಗೋದು. ನಾವು ಇವಾಗಲೇ ಈ ಪ್ರಾಡಕ್ಟ್ ಬಂದಿದೆ, ಆ ಪ್ರಾಡಕ್ಟು ಇದನ್ನು ಯೂಸ್ ಮಾಡಬೇಕು, ಅದನ್ನು ಎಸ್ ಅಫ್ಕೋರ್ಸ್ ಯೂಸ್ ಮಾಡಬೇಕು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಷ್ಟು ಬೇಕೋ ಅಷ್ಟು ಲಿಮಿಟಾಗಿ ಯೂಸ್ ಮಾಡಬೇಕು ಅನ್ನೋದು ನನ್ನ ಥಾಟ್. ಸೊ ಒಬ್ಬೊಬ್ರದ್ದು ಒಂದೊಂದು ಥಿಂಕಿಂಗ್ ಇರುತ್ತೆ. ಸೊ 5 ಫಿಂಗರ್ಸ್ ಆರ್ ನಾಟ್ ಸೇಮ್ ಅಲ್ವಾ. ಸೊ ಅವ್ರ ತಪ್ಪು ನಂದೇ ಸರಿ ಅಂತ ನಾನು ಯಾವತ್ತೂ ಹೇಳೋದಕ್ಕಾಗಲ್ಲ. 5 ಫಿಂಗರ್ಸ್ ಆರ್ ಸೇಮ್. ಎಲ್ಲರದ್ದು ಬೇರೆ ಬೇರೆ ಥಾಟ್ ಇರುತ್ತೆ, ಬೇರೆ ಬೇರೆ ಥಿಂಕಿಂಗ್ ಇರುತ್ತೆ, ಬೇರೆ ಬೇರೆ ಥರ ಎಲ್ಲನೂ ಲೈಕ್ ಮಾಡೋ ಕೆಲಸರಾಗಿರ್ಬೋದು, ಅವರು ಯೋಚನೆ ಮಾಡೋ ರೀತಿ ಆಗಿರ್ಬೋದು, ಎಲ್ಲ ಬೇರೆ ಇರುತ್ತೆ. ಸೊ ನಾವು ಜಡ್ಜ್ ಮಾಡೋದಕ್ಕಾಗಲ್ಲ. ಸೊ ನಾನು ಹೇಗಿದ್ದೀನಿ, ಸೊ ನಾನು ಅದನ್ನು ಹೇಳ್ಬೋದು ಅಷ್ಟೇ. ಸೊ ನಾನು ಅವಾಗಲೇ ಹೇಳ್ದಂಗೆ ಕೆನೆ ಜೊತೆಗೆ ಅರಿಶಿನ ಹಾಕ್ಕೊಂಡು ಮುಖಕ್ಕೆ ಹಾಕ್ಕೊಳ್ಳಿ. ಪಿಂಪಲ್ಸ್ ಇರೋರು 100% ಇದನ್ನೆಲ್ಲ ಯೂಸ್ ಆಗುತ್ತೆ ಅವ್ರನ್ನ. ಆ್ಯಂಡ್ ಆ್ಯಂಡ್ ಅಲೋವೆರಾ ಇದ್ದರೆ ಅಲೋವೆರಾನ ಯೂಸ್ ಮಾಡಿ, ಅದೂ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗೆ. ಈ ಡಾರ್ಕ್ ಸರ್ಕಲ್ಸ್ ಎಲ್ಲ ಹೋಗುತ್ತೆ, ಆ್ಯಂಡ್ ಸ್ಕಿನ್ನ ಸ್ವಲ್ಪ ಗ್ಲೋಯಿಂಗ್ ಆಗಿರುತ್ತೆ, ಮಾಯ್ಶ್ಚರೈಸ್ ಆಗಿ ಇಟ್ಕೊಳ್ಳುತ್ತೆ. ಆ್ಯಂಡ್ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಖುಷಿಯಾಗಿರಿ. ನಾವೇನು ಖುಷಿಯಾಗಿರ್ತೀವೋ ಅದು ಮುಖದ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಯೂಶಲಿ ನಾವು ಹೆಣ್ಮಕ್ಳು ಯಾವಾಗಲೂ ನೋಡಿದ್ದೀವಿ ಹಿಂಗೆ ಕೂತ್ಕೊಳ್ಳೋದು, ಆ್ಯಂಡ್ ಮುಖನ ಯಾವಾಗಲೂ ಹಿಂಗೆ ಮುಟ್ಕೊಳ್ಳೋದು. ಸೊ ಈ ಥರದ್ದೆಲ್ಲನೂ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾಕಂದರೆ ನಾವು ಕೈಯಲ್ಲಿ ಲೈಕ್ ಎಲ್ಲೋ ಮುಟ್ಟಿ ಏನೆಲ್ಲ ಡಸ್ಟ್ ಆಗಿರ್ಬೋದು, ಅದನ್ನೆಲ್ಲ ಕೈಯಲ್ಲಿ ಕೂತಿರುತ್ತೆ. ಆ ಡಸ್ಟ್ ಎಲ್ಲನೂ ನಾವು ಕೈ ಮೇಲೆ ಹಿಂಗೆ ಇಟ್ಕೊಂಡ್ರೆ, ಸೊ ಆ ಡಸ್ಟ್ ಎಲ್ಲನೂ ನಮ್ಮ ಸ್ಕಿನ್ ಮೇಲೆ ಕೂತ್ಕೊಂಡು ಇನ್ನು ನಮಗೆ ಇಚ್ಚಿಂಗ್ ಬರೋದಾಗಿರಲಿ ಅಥವಾ ಗುಳ್ಳೆ ಬರೋದಾಗಿರಲಿ ಇದೆಲ್ಲ ಆಗುತ್ತೆ. ಸೊ ಅವಾಯ್ಡ್ ಮಾಡಬೇಕು. ಸೊ ಮುಖದ ಮೇಲೆ ಈ ಥರ ಕೈ ಇಟ್ಕೊಳ್ಳೋದು ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ 100% ನಮ್ಮ ಸ್ಕಿನ್ನ ನಾವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಸೊ ನಾನು ಹೇಳಿರೋದನ್ನೆಲ್ಲ ಸ್ಟೆಪ್ನ ಫಾಲೋ ಮಾಡಿ 100% ನಮ್ಮ ಸ್ಕಿನ್ನ ಕೂಡ ನೀಟಾಗಿ ಕ್ಲಿಯರಾಗಿ ಇಟ್ಕೋಬೋದು. ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಫ್ರೂಟ್ಸು ವೆಜಿಟೇಬಲ್ಸ್ನ ತಿನ್ನಿ, ಆ್ಯಂಡ್ ನೀರು ಕುಡೀರಿ, ಚೆನ್ನಾಗಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಸ್ಕಿನ್ ಕೇರ್ನ ಅಟ್ಲೀಸ್ಟ್ ವೀಕ್ಲಿ ಒಂದು ಸ್ಕಿನ್ ಕೇರ್ ರೊಟೀನ್ನ ಮೇಂಟೈನ್ ಅದನ್ನೆಲ್ಲ ಮಾಡಿ ಕಂಪಲ್ಸರಿಯಾಗಿ. ಸೊ ಇದನ್ನೆಲ್ಲ ಮಾಡಿಕೊಂಡ್ರೆ
ನಮ್ಮ ಕೈಲೇ ಇರುತ್ತೆ, ಓಕೆನಾ. ಸೊ ಇದನ್ನೆಲ್ಲ 100% ಟ್ರೈ ಮಾಡಿ. ಸೊ ನೋಡಿದ್ರೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಏನೆಲ್ಲ ಸ್ಟೆಪ್ನ ನಾನು ಫಾಲೋ ಮಾಡ್ತೀನೋ, ಇಲ್ಲ ನಾನೆಲ್ಲ ಏನೆಲ್ಲ ಸ್ಟೆಪ್ಪು ನನಗೆ ಸೂಟೇಬಲ್ ಆಗಿದೆಯೋ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. 100% ನೀವು ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಹೇಗಾಗಿದೆ, ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ಬ್ಯೂಟಿ ಟಿಪ್ ಅಥವಾ ಹೆಲ್ತ್ ಟಿಪ್ ಅಥವಾ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಇರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.